ನಮಸ್ತೆ ಎಲ್ರಿಗೂ. ಎಲ್ಲರೂ ಆಕ್ಯುಪ್ರೆಷರ್ ಮುಖಾಂತರ ಹೇಗೆ ಕುತ್ತಿಗೆ ನೋವು, ಬೆನ್ನು ನೋವು ಇದೆಲ್ಲ ಪರಿಹಾರ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ. ಕುತ್ತಿಗೆ ನೋವಿಗೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಕಾಲುಗಳ ನೋವು, ಕೈ ನೋವು ಉಪಯೋಗ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಬೇರೆಯವ್ರಿಗೂ ಹೇಳಿಕೊಡಿ. ಅದನ್ನು ನಿಮಗೆ ಉಪಯೋಗ ಆಗಿದ್ರೆ ಬೇರೆಯವ್ರಿಗೂ ತಿಳಿಸಿ ಆ ವಿಷಯನ. ಅವರು ಮಾಡ್ಕೊಳ್ಳಿ, ಅದ್ರ ಉಪಯೋಗ ಪಡ್ಕೊಳ್ಳಿ. ಇವತ್ತಿನ ದಿವಸ ಬೆನ್ನಿನ ಭಾಗದಲ್ಲಿ ನಾನಾ ಕಾರಣಗಳಿಂದ ನೋವು ಬರುತ್ತೆ. ಅಂದರೆ ನಾವು ಸರಿಯಾಗಿ ಕೂತ್ಕೊಂಡಿಲ್ಲ ಅಂದ್ರೂ ಬೆನ್ನೋವು ಬರುತ್ತೆ. ಅಂದರೆ ಈ ಥರ ಹಿಂಗೆ ಕೂತಿರ್ತೀವಲ್ಲ, ಅದರಿಂದನೂ ಬೆನ್ನೋವು ಬರುತ್ತೆ. ಮಕ್ಳುಗಳು ಹೀಗೆ ಕೂತ್ಕೊಂಡು ಓದ್ಕೋತಾ ಇರ್ತಾರಲ್ಲ, ಅವಾಗಲೂ ಬೆನ್ನೋವು ಬರುತ್ತೆ. ಬೆನ್ನು ನೇರ ಆದಾಗ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಅದಕ್ಕೆ ಬೆನ್ನು ಮೂಳೆ ಯಾವಾಗಲೂ ನೇರ ಇರಬೇಕು ಅಂತ ಹೇಳೋದು. ಆವಾಗ ಬೆನ್ನೋವು ಬರೋದಿಲ್ಲ. ಮತ್ತು ಇನ್ನೊಂದು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸುಖವಾಗಿ ಜಾಸ್ತಿ ದುಡ್ಡು ಕೊಟ್ಟು ತರ್ತೀವಲ್ಲ, ಆ ಸೋಫಾಗಳಿಂದನೂ ಬೆನ್ನೋವು ಬರುತ್ತೆ. ಹೇಗೆ ಅಂತಂದರೆ ಕುಷನ್ ತುಂಬ ಸಾಫ್ಟಾಗಿರುತ್ತೆ. ಕೂತ್ಕೊಂಡ ತಕ್ಷಣ ಒಂದು ಅರ್ಧ ಅಡಿ ಒಳಗೆ ಹೋಗ್ತೀವಿ. ನಾವು ಕೂತ್ಕೊಂಡಾಗ ಹಿತವಾಗಿರುತ್ತೆ, ನಮಗೆ ತುಂಬ ಚೆನ್ನಾಗಿರುತ್ತೆ ಸೋಫಾ. ಮೇಲೆ ಹೇಳಬೇಕಾದ್ರೆ ಯಾರಾದ್ರು ಸಪೋರ್ಟ್ ಬೇಕು, ಇಲ್ಲಾಂದರೆ ಕೈ ಊರ್ಬಿಟ್ಟು ಮೇಲಕ್ಕೆ ಬರ್ತೀವಿ. ಅಂದರೆ ತಕ್ಷಣ ಮೇಲಕ್ಕೆ ಬರೋಕ್ಕಾಗಲ್ಲ. ಅದೇ ಹಾರ್ಡ್ ಸರ್ಫೇಸಲ್ಲಿ ಕೂತ್ಕೊಂಡಾಗ ನಾವು ತಕ್ಷಣ ಮೇಲಕ್ಕೆ ಬರ್ಬೋದು. ಅದು ಕೂತ್ಕೊಂಡಾಗ ಏನಾಗುತ್ತೆ, ಈ ಥರ ಬರುತ್ತೆ. ಬಟಕ್ ಮಸಲ್ಸು, ಪೃಷ್ಠದ ಮಾಂಸಖಂಡಗಳೆಲ್ಲ ಹೀಗೆ ಹೋಗುತ್ತೆ ಸೈಡ್ಗೆ. ಟೈಲ್ ಬೋನು ಕೆಳಗಿಳಿಯುತ್ತೆ. ಆ ಟೈಲ್ ಬೋನ್ ಕೆಳಗಿಳಿದಾಗ ಮೇಲೆ ಬಂದ ತಕ್ಷಣ ನಮ್ಗೊಂಥರ ನೋವು ಶುರುವಾಗುತ್ತೆ. ಅದು ನಮಗೆ ಅನುಭವಕ್ಕೆ ಬರೋದಿಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ ಅದರಿಂದ ಬೆನ್ನೋವು ಬರ್ತಿದೆ ಅಂತ. ತುಂಬ ಸಾಫ್ಟಾಗಿರೋದು ಉಪಯೋಗಿಸೋದು ಒಳ್ಳೆಯದಲ್ಲ. ಚೇರ್ ಆಗಲಿ, ಸೋಫಾ ಆಗಲಿ ಆದಷ್ಟು ಗಟ್ಟಿ ಇರಬೇಕು. ಈ ಥರ ಗಟ್ಟಿ ಇರೋದು, ಅಥವಾ ಸ್ವಲ್ಪ ಹಾರ್ಡಿದ್ರೆ ಪರವಾಗಿಲ್ಲ, ಏನಾಗೋದಿಲ್ಲ. ಮತ್ತು ಜರ್ನಿ ಮಾಡಿದಾಗ ಬೆನ್ನೋವು ಬರುತ್ತೆ. ಆಮೇಲೆ ಸಿಸೇರಿಯನ್ ಆದವ್ರಿಗೆ ಬೆನ್ನೋವು ಬರುತ್ತೆ. ಆಮೇಲೆ ತುಂಬ ಹೊತ್ತು ಕೆಲಸ ಮಾಡಿರ್ತಾರಲ್ಲ, ತುಂಬ ಓಡಾಟ ಮಾಡ್ಕೊಂಬಂದಾಗ್ಲೂ ಬೆನ್ನೋವು ಬರುತ್ತೆ. ನಾನಾ ಕಾರಣಗಳಿಂದ ಬೆನ್ನೋವು ಬರುತ್ತೆ. ಅಂದರೆ ಏಟಾಗಿ ಮೂಳೆಗೆ ಏನಾರ ನರಗಳಿಗೆ ಏಟಾಗಿದ್ರೆ, ಬೆನ್ನು ಮೂಳೆಗೆ ಏಟಾಗಿದ್ರೆ ಅದು ಡಾಕ್ಟ್ರ್ ಹತ್ರನೇ ಹೋಗಬೇಕಾಗತ್ತೆ. ನೀವು ಈ ಥರ ಸಿಂಪಲ್ಲಾಗಿ ತಕ್ಷಣ ಏನಾದರೂ ನೋವುಗಳಿಗೆ ಬಂದಾಗ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಯೋಗಾಸನ ಮುಖಾಂತರನೂ ತುಂಬ ಇದೆ. ಆಕ್ಯುಪ್ರೆಷರ್ ಮುಖಾಂತರ ಹೇಗೆ ಮಾಡ್ಕೊಳ್ಳೋದು ಅಂತ, ಪಾದಗಳಿಂದ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಹೀಗೆ ಈ ಪಾದಗಳದ್ದು ಇದೆಯಲ್ಲ, ಈ ಭಾಗ ನಮ್ಮ ಲಂಬರಿಗೆ ಸಂಬಂಧಪಟ್ಟಿದ್ದು. ಈ ಭಾಗ ಇದೆಯಲ್ಲ, ಇದು ಹೇಗೆ ಒತ್ಕೋಬೇಕು ಅಂತಂದರೆ, ಈ ಹೆಬ್ಬೆರಳಿದೆ ನೋಡಿ, ಹೆಬ್ಬೆರಳು ಮುಖಾಂತರ ಇಲ್ಲಿಂದನೇ ಇದು ಪೃಷ್ಠಕ್ಕೆ ಸಂಬಂಧಪಟ್ಟಿದ್ದು, ಇದು ಲೋವರ್ ಬ್ಯಾಕಿಂದ ಸಂಬಂಧಪಟ್ಟಿದ್ದು, ಇದು ಕುತ್ತಿಗೆಗೂ ಹೋಗುತ್ತೆ. ಕುತ್ತಿಗೆದು ಮಾಡ್ಕೊಳ್ಳೋದು ಆವಾಗಲೇ ತೋರಿಸಿದ್ನಲ್ಲ ಇದಕ್ಕೆ ಮುಂಚೆ ವಿಡಿಯೋದಲ್ಲಿ. ಇದನ್ನು ಕಾಲು ಬೆರಳನ್ನು ಮಾಡ್ಕೋಬೇಕಾಗುತ್ತೆ ನೀವು ಕುತ್ತಿಗೆದು ಮಾಡ್ಕೊಳ್ಬೇಕಾದ್ರೆ. ಈಗ ನೋಡಿ, ಇಲ್ಲಿಂದ ಯಾವ ಥರ ತೋರಿಸ್ತೀನಿ ನೋಡಿ. ಈ ಬೆರಳಿಂದ ಮಾಡಿಕೊಂಡ್ರೆ ಆ ಪ್ರೆಷರ್ ಸಿಗೋಲ್ಲ ನಿಮಗೆ. ನೋಡಿ ಈ ಥರ ಹೀಗೆ ಎರಡೂ ಹೆಬ್ಬೆರಳು ಇದೆಯಲ್ಲ ತುದಿ, ಅದರಿಂದ ಈ ಥರ ನಾವು ಒತ್ಕೊಳ್ತಾ ಬರಬೇಕು. ಹೀಗೆ ನಿಮ್ಗೆ ಏನಾದ್ರು ಪೇಯ್ನ್ ಇತ್ತು ಅಂದರೆ ಇಲ್ಲಿ ಗೊತ್ತಾಗುತ್ತೆ. ನಿಮಗೆ ಬ್ಯಾಕಲ್ಲಿ ಪೇಯ್ನ್ ಇತ್ತು ಅಂದರೆ ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ನಿಮಗೆ ನೋವು ಶುರುವಾಗುತ್ತೆ. ಇದನ್ನು ಮಾಡ್ಕೊಳ್ತಾ ಇರಬೇಕು. ನಿಮಗೆ ಕೈನಲ್ಲಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏಜ್ ಆದವ್ರಿಗೆ ಸ್ವಲ್ಪ ಒತ್ಕೊಳ್ಳೋದು ಕಷ್ಟ ಆಗುತ್ತೆ. ಬೇರೆಯವ್ರು ಮಾಡ್ಬೋದು. ಅಥವಾ ಈ ಥರ ನೋಡಿ ಪೆನ್ಗಳಿರುತ್ತಲ್ಲ, ಪೆನ್ನಿನ ಹಿಂಭಾಗ ಈ ಥರ ರೌಂಡಕ್ಕಿರುತ್ತೆ ನೋಡಿ, ಈ ಥರದಿಂದನೂ ಒತ್ಕೋಬೋದು. ಹೀಗೆ ಅವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರೆಷರ್ ಸಿಗುತ್ತೆ ನೋಡಿ. ಈ ಥರ ಮಾಡೋದ್ರಿಂದ ಹೀಗೆ ಏಜ್ ಆದವರು ಈ ಥರ ಮಾಡ್ಕೊಳ್ತಾ ಬನ್ನಿ. ಹೀಗೆ ಪೆನ್ ಇಟ್ಕೊಂಡು, ಒಂದು ಬಾಲ್ ಪೆನ್ ಇರುತ್ತಲ್ಲ ಈ ಥರದ್ದು, ಇಲ್ಲಿ ತನಕ ಮಾಡ್ಕೊಳ್ಳಿ. ಬ್ಯಾಕ್ ಪೇಯ್ನ್ ಅಂತಂದರೆ ಇಲ್ಲಿಗೆ ಈ ನರಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ, ಕುತ್ತಿಗೆಯಿಂದನೂ ಕನೆಕ್ಟ್ ಆಗಿರುತ್ತೆ. ಯಾವುದೇ ನಮ್ಮ ಶರೀರದಲ್ಲಿ ಎಲ್ಲೇ ನೋವು ಬಂದ್ರೂ ತಲೆ ಮುಖಾಂತರ ಇಲ್ಲಿಂದ ಬರುತ್ತಲ್ಲ, ಕುತ್ತಿಗೆ ಈ ಕಡೆಯಿಂದ ಇಲ್ಲಿಂದ ಸ್ಪ್ರೆಡ್ ಆಗುತ್ತಲ್ಲ, ಈ ಪಾಯಿಂಟು ಇದನ್ನು ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ. ಆದಷ್ಟು ಇದೆಲ್ಲ ಮಾಡ್ಕೊಳ್ತಾ ಬನ್ನಿ. ಎರಡೂ ಪಾದದಿಂದಲೇ ಮಾಡ್ಕೋಬೇಕು ಈ ಥರ. ಹೀಗೆ ಗೊತ್ತಾಗ್ತಿದೆಯಲ್ಲ ನೋಡಿ. ಈ ಥರ ಈ ಶೇಪ್ ಹೆಂಗಿದೆ ನೋಡಿ, ಬೆನ್ನು ಮೂಳೆ ಥರನೇ ಶೇಪ್ ಇದೆಯಲ್ಲೋ ನಮ್ಮ ಪಾದದ್ದು. ಇದನ್ನು ಮಾಡ್ಕೊಳ್ಳಿ. ಈಗ ಎರಡೂ ಕಾಲಲ್ಲಿ ಮಾಡ್ಕೋಬೇಕು ಈ ಥರ. ನಿಮ್ಮ ಪಾದದ ಆರ್ಚ್, ಒಳ ಅಂಚು ಭಾಗ ಇದು ಮಾಡ್ಕೊಂಡಾದಮೇಲೆ ಕೈನಲ್ಲಿ ನೋಡಿ, ಇಲ್ಲಿದೆಯಲ್ಲ ಈ ಎರಡೂ ಲೈನು ನೋಡಿ, ಈ ಥರ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಹೀಗೆ ಎಳ್ಕೋಬೇಕು. ಹೀಗೆ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಎಳ್ಕೋಬೇಕು. ಈ ಥರ ಇದನ್ನು ಮಾಡ್ಕೋಬೇಕು, ಪಾದನೂ ಮಾಡ್ಕೋಬೇಕು. ಮತ್ತು ಇದು ಎರಡೂ ಮಾಡ್ಕೊಂಡಾದಮೇಲೆ ನಮ್ಮ ಈ ಕಿವಿ ಲೈನ್ ಇದೆ ನೋಡಿ, ಹೊರ ಲೈನ್, ಇದನ್ನು ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಹೀಗೆ ಈ ಥರ. ಇದು ನಮ್ಮ ಇಡೀ ಶರೀರ ಕಿವಿ ಭಾಗದಲ್ಲಿದೆ. ಇದು ತಲೆ ಭಾಗ. ಮುಂಚೆ ತೋರಿಸಿದೆ ತಲೆನೋವಿಂದು ಮಾಡ್ಕೋಬೇಕಾದ್ರೆ ಯಾವ ಪಾಯಿಂಟು ಅಂತ ನೋಡಿ. ಇಲ್ಲಿಂದ ಈ ಥರ ಇದನ್ನು ಮಾಡಿಕೊಂಡಷ್ಟು ನಿಮಗೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಕೈಯಿದು, ಕಾಲಿಂದು ಮತ್ತು ಕಿವಿ ಭಾಗ
ಇಷ್ಟು ಮಾಡ್ಕೊಳ್ಳಿ. ಮಾಡಿಕೊಂಡಾಗ ಬೆನ್ನು ನೋವಿಗೆ ಪರಿಹಾರ ಸಿಗುತ್ತೆ. ನೀವು ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಹೇಳಿ, ಅನುಕೂಲ ಆಗುತ್ತೆ. ಉಪಯೋಗ ಪಡ್ಕೊಳ್ಳಿ. ಆರೋಗ್ಯವಾಗಿರಿ ಎಲ್ಲರೂ. ನಮಸ್ಕಾರ.